14 ಕ್ಷೇತ್ರಗಳಲ್ಲಿ ಮಧ್ಯಾಹ್ನ 50.93% ಮತದಾನ ಆಗಿದೆ. ದಕ್ಷಿಣ ಕನ್ನಡದಲ್ಲೇ ಗರಿಷ್ಠ 58.76% ವೋಟಿಂಗ್ ಆಗಿರೋದು. ಇಡೀ ರಾಜ್ಯದ ಎಲ್ಲ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಇದುವರೆಗೆ ಮಂಗಳೂರು ದಕ್ಷಿಣ ಕನ್ನಡದಲ್ಲೇ ಹೈಯೆಸ್ಟ್. ಮಧ್ಯಾಹ್ನದವರೆಗೆ ನೋಡೋದಾದ್ರೆ 50% ಸನಿಹದಲ್ಲಿ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಮಾತ್ರ 58.76% ಶೇಕಡವಾರು ಮತದಾನ ನಡೆದಿರೋದು. 14 ಕ್ಷೇತ್ರದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ 50.93 ಅಂದ್ರೆ ಹತ್ತತ್ರ 51% ಮಧ್ಯಾಹ್ನ 3 ಗಂಟೆವರೆಗೆ ಆಗಿರುವಂಥದ್ದು ಇದು ರಿಪೋರ್ಟ್. ನಾವು ಇದುವರೆಗೂ ಕೂಡ ಮಧ್ಯಾಹ್ನ 1 ಗಂಟೆವರೆಗೆ ಎಷ್ಟು ಆಗಿದೆ ಅದನ್ನು ನೋಡ್ತಾ ಇದ್ವಿ ಶೇಕಡವಾರು ಮತದಾನ. ಬಟ್ ಈಗ ಮಧ್ಯಾಹ್ನ 3 ಗಂಟೆವರೆಗೆ ಎಷ್ಟು ಆಗಿದೆ ವೋಟಿಂಗ್ ಅಂತ ಅಂದ್ರೆ ಈಗ ಒಂದು ಅರ್ಧ ಗಂಟೆಗೆ ಮುಂಚೆ ಹತ್ತತ್ರ 3:30 ಸಮಯ, ಈಗ 3 ಗಂಟೆವರೆಗೆ ಸಿಗ್ತಾ ಇರೋ ರಿಪೋರ್ಟ್ ಪ್ರಕಾರ ಇಡೀ ರಾಜ್ಯದಲ್ಲಿ ಅಂದ್ರೆ ಇವಾಗ ಮೊದಲ ಹಂತದಲ್ಲಿ ಆಗ್ತಾ ಇದೆಯಲ್ಲ 14 ಕ್ಷೇತ್ರಗಳಲ್ಲಿ ಮತದಾನ, 14 ಕ್ಷೇತ್ರಗಳಲ್ಲಿ ಆಗಿರೋದು 50.93%, ಹತ್ತತ್ರ 51% ಅಂತ ರೌಂಡ್ ಆಫ್ ಮಾಡೋದಾದ್ರೆ 51% ಮತದಾನ ಆಗಿದೆ ಮಧ್ಯಾಹ್ನ 3 ಗಂಟೆವರೆಗೆ. ಈ ಎಲ್ಲ ಕ್ಷೇತ್ರಗಳ ಪೈಕಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಮತದಾನ ಆಗಿದೆ. ಬೆಳಗ್ಗೆಯಿಂದನೂ ಕೂಡ ಅಷ್ಟೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗ್ತಾ ಇದೆ. 58.7% ಮತದಾನ ಈಗಾಗಲೇ ಎಲ್ಲ ಆಗಿರುವಂಥದ್ದು. ಒಟ್ಟಾರೆ 14 ಕ್ಷೇತ್ರಗಳದ್ದು ಗಮನಿಸಿದ್ರೆ 50% ಕ್ರಾಸ್ ಆಗಿದೆ. 1 ಗಂಟೆ ಅಷ್ಟೊತ್ತಿಗೆ ನೋಡಿದಾಗ ಬಹಳಷ್ಟು ಕ್ಷೇತ್ರಗಳಲ್ಲಿ ಕಡಿಮೆ ಮತ ಪ್ರಮಾಣ ಕಂಡು ಬರ್ತಾ ಇತ್ತು. ಶೇಕಡವಾರು ಗಮನಕ್ಕೆ ತಗೊಂಡಾಗ ಬೆಂಗಳೂರು ಇರಬಹುದು, ಬೆಂಗಳೂರಿನ 3 ಕ್ಷೇತ್ರಗಳು, ಇನ್ನುಳಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ 1 ಗಂಟೆ ಸನಿಹದಲ್ಲಿ ನೋಡಿದಾಗ ಕಡಿಮೆ ಹಂತದಲ್ಲಿ ಮತದಾನ ಕಂಡು ಬರ್ತಾ ಇತ್ತು. ಬಟ್ ಈಗ 3 ಗಂಟೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿಗೆ ಆಗಿದೆ. ಒಂದು ಹಂತಕ್ಕೆ ಅವನೇನು ಆವ್ರೇಜ್ ಕಂಡು ಬರ್ತಾ ಇರೋದು. ನೋಡ್ತಾ ಹೋಗೋಣ. ಬೆಂಗಳೂರಿಗೆ ಕೇಂದ್ರ ನೋಡಿ 40.10 ಇದೆ ಸದ್ಯಕ್ಕೆ. 3 ಗಂಟೆ ಅಷ್ಟೊತ್ತಿಗೆ ಆಗಿರುವಂಥ ಮತ ಪ್ರಮಾಣ. ಈ ಹಿಂದೆ 2019ರಲ್ಲಿ 54% ಇತ್ತು ಅದು. ಬೆಂಗಳೂರು ಉತ್ತರ 41.12% ಇದೆ. 2019ರಲ್ಲಿ 54.76% ಒಟ್ಟಾರೆ ಮತದಾನ ಆಗಿರೋದು. ಈಗ 3 ಗಂಟೆವರೆಗೆ 41.12% ಬೆಂಗಳೂರು ಉತ್ತರದಲ್ಲಿ ಸದ್ಯಕ್ಕೆ ಮತದಾನ ಆಗಿರೋದು. ಬೆಂಗಳೂರು ದಕ್ಷಿಣ ಆಲ್ಮೋಸ್ಟ್ ಹತ್ತತ್ರನೇ ಇದೆ, 40.77%. ಬ್ಯಾಂಗ್ಳೂರು ಸೌತ್ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಮತದಾನ 53.7%. 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಟ್ಟಾರೆ ಮತದಾನ ಆಗಿದ್ದು ಅಲ್ಲಿ. ಇನ್ನು ಬೆಂಗಳೂರು ಗ್ರಾಮಾಂತರ ಮೊದಲಿಂದಾನೂ ಈ ಉಳಿದ 3 ಕ್ಷೇತ್ರಗಳಿಗಿಂತ ಸ್ವಲ್ಪ ಹೆಚ್ಚಿದೆ ಅಲ್ಲಿ ಪರ್ಸೆಂಟೇಜ್ ವೈಸ್. 49.62, ಹತ್ತತ್ರ 50% ಸನಿಹಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತದಾನ ಕಂಡು ಬರ್ತಾ ಇದೆ. ಇದು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಲಭ್ಯ ಆಗ್ತಾ ಇರುವಂಥ ರಿಪೋರ್ಟ್ನ ಪ್ರಕಾರ. ಬೆಂಗಳೂರಿಗೆ ಸಂಬಂಧಪಟ್ಟಂತ 4 ಕ್ಷೇತ್ರಗಳಲ್ಲಿ ನೋಡಿ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಮತ್ತೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸೆಂಟ್ರಲ್, ಸೌತ್ ಮತ್ತೆ ನಾರ್ತ್ ಕ್ಷೇತ್ರಗಳಲ್ಲಿ ಈಗಾಗಲೇ 40% ಅಂತೂ ಕ್ರಾಸ್ ಆಗಿದೆ. ಬಟ್ ಬೆಂಗಳೂರು ರೂರಲ್ ಆಲ್ಮೋಸ್ಟ್ 50% ಸನಿಹದಲ್ಲಿದೆ. ಬೆಂಗಳೂರಿನ ಕ್ಷೇತ್ರಗಳಲ್ಲಿ ಕಡಿಮೆ ಮತದಾನ ಆಗೋದು ಈ ಬಾರಿ ಏನಲ್ಲ. ಪ್ರತಿ ಸಲ ಕೂಡ ಬೆಂಗಳೂರಿನ ಕ್ಷೇತ್ರಗಳು ಅಂತ ಬಂದಾಗ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆನೇ ಇರುತ್ತೆ. ಕಳೆದ ಬಾರಿದು ವೋಟಿಂಗ್ ಪರ್ಸೆಂಟೇಜ್ಗಳು ನೀವು ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ. ಇದು ತುಮಕೂರಿನದ್ದು 56.62% ಆಗಿದೆ ತುಮಕೂರಿನಲ್ಲಿ. ಕಳೆದ ಬಾರಿ 77.43% ಒಟ್ಟಾರೆ ಅಲ್ಲಿ ಆಗಿರುವಂಥ ವೋಟಿಂಗ್ ಪರ್ಸೆಂಟೇಜ್. ತುಮಕೂರಿನಲ್ಲೂ ಈಗ ಆಲ್ರೆಡಿ 56.62% ವೋಟಿಂಗ್ ಆಗಿದೆ. ಇನ್ನೂ 6 ಗಂಟೆವರೆಗೆ ಸಮಯ ಇದೆ. ಮಧ್ಯಾಹ್ನ 3 ಗಂಟೆಗೆ ಅನ್ವಯ ಆಗೋ ಹಾಗೆ ಈ ರಿಪೋರ್ಟ್ ಸದ್ಯ ಲಭ್ಯ ಆಗ್ತಾ ಇರೋದು. ಹಾಸನ ಮತ್ತು ತುಮಕೂರು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ತಾ ಇದೆ. ಅದು 55% ಸದ್ಯ ಹಾಸನದಲ್ಲೂ ಕೂಡ ವೋಟಿಂಗ್ ಆಗಿರೋದು. 52.92 ಶೇಕಡವಾರು ಮತದಾನ ಇದುವರೆಗೂ ಹಾಸನದಲ್ಲಾಗಿದೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಲ್ಲೂ ಕೂಡ 77.35 ಅಷ್ಟೇ ಮತದಾನ ಆಗಿದ್ದದ್ದು. ತುಮಕೂರು ಮತ್ತು ಹಾಸನ ಆಲ್ಮೋಸ್ಟ್ ಒಂದೇ ರೀತಿಯಾದಂತಹ ಶೇಕಡವಾರು ಮತದಾನ ಕಂಡು ಬರ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ 55.9% ಮತದಾನ ಕಂಡು ಬರ್ತಾ ಇದೆ. ಇದು 40ರ ಆಸುಪಾಸಿನಲ್ಲಿತ್ತು 1 ಗಂಟೆ ರಿಪೋರ್ಟ್ ನೋಡಿದಾಗ. ಬಟ್ ಈಗ 55.9 ಅನ್ನೋದು ಗೊತ್ತಾಗ್ತಾ ಇದೆ. 76.74% ಕಳೆದ ಬಾರಿಯ ರಿಪೋರ್ಟ್ ಇರೋದು. ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರ ದಕ್ಷಿಣ ಕನ್ನಡದ ನಂತರದಲ್ಲಿ ಅಲ್ಲೂ ಕೂಡ ಒಂದು ಹಂತಕ್ಕೆ ಒಳ್ಳೆ ಮತದಾನ ಆಗಿದೆ. 57.49% ಅಷ್ಟು ಮತದಾನ ಆಗಿರೋದು. 2019ರಲ್ಲಿ 76.07% ಒಟ್ಟಾರೆ ಲೋಕಸಭಾ ಕ್ಷೇತ್ರದ ಮತದಾನ ಇದ್ದದ್ದು. ಈ ಸಲ 6 ಗಂಟೆ ಒಳಗೆ ಅಷ್ಟು ರೀಚ್ ಆಗುತ್ತಾ ಅಥವಾ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಆಗುತ್ತಾ ಕಾದು ನೋಡಬೇಕು ಇಡೀ ದಿನದ ರಿಪೋರ್ಟ್ ಸಿಕ್ಕ ನಂತರದಲ್ಲಿ. ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಹೇಳ್ತಾ ಇದ್ದಾಗೆ ಅತಿ ಹೆಚ್ಚು ಮತದಾನ ಆಗಿರೋದೇ ಅಲ್ಲಿ ಇದುವರೆಗೂ 14 ಕ್ಷೇತ್ರಗಳ ಪೈಕಿ 58.76%. ಈ 14 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತದಾನ ಆಗಿರೋದು. ಮೊದಲ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ, ಬಿಟ್ಟರೆ 2ನೇ ಸ್ಥಾನದಲ್ಲಿ ಉಡುಪಿ ಚಿಕ್ಕಮಗಳೂರು ಅನ್ಸುತ್ತೆ. ನಂತರದಲ್ಲಿ ತುಮಕೂರು ಮತ್ತು ಹಾಸನ ಈ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತದಾನಗಳು ಕಂಡು ಬರ್ತಾ ಇದೆ. ಚಿತ್ರದುರ್ಗ ಕೂಡ ಈಗಾಗಲೇ 50 ಕ್ರಾಸ್ ಆಗಿದೆ.
52.14 ಶೇಕಡವಾರು ಮತದಾನದ ಪ್ರಮಾಣ ಚಿತ್ರದುರ್ಗದಲ್ಲಿ 3 ಗಂಟೆವರೆಗೆ ಸಿಗ್ತಾ ಇರುವಂತಹ ರಿಪೋರ್ಟ್ನ ಪ್ರಕಾರ. 70.8% ಒಟ್ಟಾರೆ 2019ರಲ್ಲಿ ಲೋಕಸಭಾ ಚುನಾವಣೆಗೆ ಅಲ್ಲಿ ನಡೆದಿದ್ದಂತಹ ವೋಟಿಂಗ್ ಪರ್ಸೆಂಟೇಜ್ ಈಗ ಮಧ್ಯಾಹ್ನದವರೆಗೆ 3 ಗಂಟೆ ತನಕ 52.14 ಇದೆ. 6 ಗಂಟೆ ಅಷ್ಟೊತ್ತಿಗೆ ಅದು 70 ರೀಚ್ ಆಗುತ್ತಾ, ಕಳೆದ ಬಾರಿ ಪರ್ಸೆಂಟೇಜ್ ಮ್ಯಾಚ್ ಆಗುತ್ತಾ ನೋಡಬೇಕು. ಮಂಡ್ಯದಲ್ಲಿ 57.44% ಮತದಾನ ಸದ್ಯಕ್ಕಾಗಿರೋದು. ಅದು ಕೂಡ ಆಲ್ಮೋಸ್ಟ್ ಉಡುಪಿ, ಚಿಕ್ಕಮಗಳೂರು ಮತ್ತು ಮಂಡ್ಯ ಒಂದೇ ಹಂತದಲ್ಲಿದೆ ನೋಡಿ. ದಕ್ಷಿಣ ಕನ್ನಡ ನಂತರದ ಸ್ಥಾನದಲ್ಲಿ ಉಡುಪಿ ಮತ್ತು ಮಂಡ್ಯ ಅಂತ ಹೇಳ್ಬೋದು ಈ ಕ್ಷಣಕ್ಕೆ. ಮಧ್ಯಾಹ್ನ 3 ಗಂಟೆವರೆಗೆ ಆಗಿರೋ ಮತದಾನದ ಪ್ರಮಾಣ ನೋಡಿದಾಗ ಮೈಸೂರು, ಕೊಡಗಿನಲ್ಲಿ 53.55% ಇದೆ. ಕಳೆದ ಬಾರಿಗಿಂತ ಹೆಚ್ಚಾಗಬೇಕು ಅನ್ನೋ ನಿರೀಕ್ಷೆ ಇದೆ. ಯಾಕಂದರೆ ಮೈಸೂರಿನಂಥ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಕಳೆದ ಬಾರಿ 69.51 ಶೇಕಡವಾರು ಮತದಾನ ಅಷ್ಟೇ ಆಗಿರೋದು. ಹೆಚ್ಚಿನ ನಿರೀಕ್ಷೆ ಈ ಬಾರಿ ಇದೆ. ಅದನ್ನು ರೀಚ್ ಆಗುತ್ತಾ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ ಕಾದು ನೋಡಬೇಕು. ಚಾಮರಾಜನಗರ ಕೂಡ ಆಲ್ಮೋಸ್ಟ್ ಅದೇ ಹಂತದಲ್ಲಿದೆ, 54.82%. ಈ ಹಿಂದೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 75.35 ಅಲ್ಲಿ ಶೇಕಡವಾರು ಮತದಾನ ಆಗಿದ್ದು ನಾಟ್ ಬ್ಯಾಡ್, ಒಂದು ಗುಡ್ ಪರ್ಸೆಂಟೇಜ್ನ ವೋಟಿಂಗ್ ಆಗಿತ್ತು. ಈ ಬಾರಿ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ 54% ಅಷ್ಟಿದೆ. ಕೋಲಾರದಲ್ಲಿ 54.66%. ಈ ಹಿಂದೆ 77.25% ಆಗಿತ್ತು. ನೋಡಿ, ಬಹುತೇಕ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ 50ಕ್ಕೂ ಮೀರಿ ಶೇಕಡವಾರು ಮತದಾನದ ಪ್ರಮಾಣ ಮುಂದಕ್ಕೆ ಹೋಗ್ತಾ ಇದೆ. ಸಂಜೆ 6 ಗಂಟೆವರೆಗೆ ಅದು ಯಾವ ಹಂತ ತಲುಪುತ್ತೆ ಅನ್ನೋದು ನೋಡಬೇಕು. ಮಧ್ಯಾಹ್ನ 3 ಗಂಟೆಗೆ ಅನ್ವಯ ಆಗೋ ಹಾಗೆ ಸಿಗ್ತಾ ಇರುವಂತಹ ರಿಪೋರ್ಟ್ನ ಪ್ರಕಾರ ನೀವೀಗ ನೋಡ್ತಾ ಇರುವಂಥದ್ದು ಪೋಲ್ ಮೀಟರ್ನಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅಂತ. ಇಷ್ಟೂ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಬೆಂಗಳೂರು ಕೇಂದ್ರ, ಉತ್ತರ, ದಕ್ಷಿಣ ಮತ್ತು ಗ್ರಾಮಾಂತರ ಈ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ 50% ರೀಚ್ ಆಗಿಲ್ಲ ಮತದಾನ. ಬೆಂಗಳೂರು, ಉತ್ತರ, ದಕ್ಷಿಣ, ಕೇಂದ್ರ ಇದೆಲ್ಲ 40, 41, 42 ಈ ಆಸುಪಾಸಿನಲ್ಲಿದ್ದರೆ ಬೆಂಗಳೂರು ಗ್ರಾಮಾಂತರ ಆಲ್ಮೋಸ್ಟ್ 50% ಸನಿಹದಲ್ಲಿ 49 ಸಮಥಿಂಗ್ ಅಷ್ಟು ಮತದಾನ ಆಗಿರೋದು. ಇನ್ನುಳಿದ ಹಾಗೆ ಬೇರೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ 50% ದಾಟಿ ಮತದಾನ ಆಗಿದೆ. 3 ಗಂಟೆಗೆ ಸಿಗ್ತಾ ಇರುವಂಥ ರಿಪೋರ್ಟ್ ಇದು. ಇನ್ನು 6 ಗಂಟೆವರೆಗೆ ನೋಡಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗುತ್ತಾ. ಕಳೆದ ಬಾರಿ ಆ ಕ್ಷೇತ್ರದಲ್ಲಿ ಎಷ್ಟಾಗಿತ್ತು ಮತದಾನ, ಈ ಬಾರಿಯೂ ಕೂಡ ಪರ್ಸೆಂಟೇಜ್ ವೈಸ್ ಅಲ್ಲಿಗೆ ಬಂದು ನಿಲ್ತಾರಾ ಅಥವಾ ಯಾವುದಾದ್ರೂ ಕ್ಷೇತ್ರದಲ್ಲಿ ಇನ್ನೂ ಕೂಡ ಕಡಿಮೆ ಮತದಾನ ಆಗುತ್ತಾ ಅನ್ನೋದು. ಮಧ್ಯಾಹ್ನದ ನಂತರ ಬಿಸಿಲು ಕಡಿಮೆ ಆಗಲಿ ಬರೋಣ ಅನ್ನೋರ ಸಂಖ್ಯೆನೂ ಇರುತ್ತೆ. ಆ ನಿರೀಕ್ಷೆನೇ ಪ್ರತಿಯೊಬ್ಬರು ಕೂಡ ವ್ಯಕ್ತಪಡಿಸ್ತಾ ಇರೋದು. ಈ ಮಧ್ಯಾಹ್ನ 1 ಗಂಟೆ ಆದಮೇಲೆ ಈ 3-3:30 ಈ ಮಧ್ಯಾಹ್ನದ ಅವಧಿ ಇರುತ್ತಲ್ಲ, 1ರಿಂದ 3:30 4 ಗಂಟೆ ಬಿಸಿಲು ಹೆಚ್ಚಿರುತ್ತೆ. ಬಿಸಿಲಿನ ತಾಪ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಿಂದೆಟ್ಟು ಹಾಕ್ತಾರೆ. ಅದು ಒಂದು ಕಾರಣ ಆಗಿಬಿಡುತ್ತೆ ಅಂತ ರಮೇಶ್ ಅರವಿಂದ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಬಿಸಿಲಿನ ನೆಪ ಹೇಳೋದು ಅಥವಾ ಬೇರೆ ಕಾರಣಗಳು ಕೊಡೋದು ಯಾವುದನ್ನು ಮಾಡಬೇಡಿ. ನಿಮ್ಮ ಒಂದು ವೋಟ್ ಎಷ್ಟು ಮುಖ್ಯ ಅನ್ನೋದು ಫಲಿತಾಂಶದಲ್ಲಿ ಗೊತ್ತಾಗುತ್ತೆ, ಅಥವಾ ದೇಶ ಭವಿಷ್ಯ ಕಟ್ಟೋದ್ರಲ್ಲಿ ಅದು ದೊಡ್ಡ ಪಾತ್ರ ವಹಿಸುತ್ತೆ. ಸೊ ಹೋಪ್ ಇಟ್ಕೊಳ್ಳೋಣ. ಸಂಜೆ ನಂತರದಲ್ಲಿ ಒಂದು 4 ಗಂಟೆಯಿಂದ 6 ಗಂಟೆ ಇದೆಯಲ್ಲ, ಅದು ಕೂಡ ಕ್ರೂಷಿಯಲ್ ಆಗ್ಬಹುದು. ಸ್ವಲ್ಪ ಸೂರ್ಯ ತಣ್ಣಗಾಗಿದ್ದಾನೆ ಅನ್ನೋ ಕಾರಣಕ್ಕೆ ಮನೆಯಿಂದ ಹೊರಗೆ ಬರುವಂಥ ಮತದಾರರ ಸಂಖ್ಯೆ ಹೆಚ್ಚಾಗ್ಬೋದು. ಆಗ ವೋಟಿಂಗ್ ಪರ್ಸೆಂಟೇಜ್ ಇನ್ನೂ ರೈಸ್ ಆಗ್ತಾ ಹೋದ್ರೂ ಆಶ್ಚರ್ಯ ಇಲ್ಲ. ಅಂಥದ್ದೊಂದು ಆಶಾಭಾವನೆ ಇಟ್ಕೊಳ್ಳೋಣ. ಬಟ್ ಬೆಂಗಳೂರಿನ ಕ್ಷೇತ್ರಗಳನ್ನು ಗಮನಿಸಿದರೆ ಇನ್ನೂ ಹಿಂದೆ ಉಳಿದ ಹಾಗೇನೆ ಇದೆ ಅದು ವೋಟಿಂಗ್ ಪರ್ಸೆಂಟೇಜಲ್ಲಿ. ಅಬ್ಬಬ್ಬ ಅಂದರೆ ಇನ್ನು ಎಷ್ಟು ರೈಸ್ ಆಗೋದಕ್ಕೆ ಸಾಧ್ಯ ಅನ್ನೋ ಪರಿಸ್ಥಿತಿ ಇದೆ. ಯಾಕಂದರೆ 40%, 41%, 48% ಹೀಗಿದೆ. ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಸೌತ್ ಮತ್ತು ಬೆಂಗಳೂರು ನಾರ್ತ್ ಇದೆಲ್ಲ. ಅಲ್ಲಿಗೆಲ್ಲ ಬೆಂಗಳೂರು ಗ್ರಾಮಾಂತರ ಮಾತ್ರ 50 ಶೇಕಡವಾರು ತಲುಪಿರೋದು. ಅದು ಬಿಟ್ಟರೆ ದಕ್ಷಿಣ ಕನ್ನಡ ಹೈಯೆಸ್ಟ್ ವೋಟಿಂಗ್ ಇದೆ, 58 ಈಗಾಗಲೇ ಮುಟ್ಟಿದೆ. ನಂತರ ಉಡುಪಿ, ಚಿಕ್ಕಮಗಳೂರು ಮತ್ತು ಮಂಡ್ಯ ಇಲ್ಲೆಲ್ಲ 57.44, 57.5 ಈ ರೀತಿಯಾದಂತಹ ಪರ್ಸೆಂಟೇಜ್ ವೋಟಿಂಗ್ ಕಾಣಿಸ್ತಾ ಇದೆ. ಮೈಸೂರಿನಲ್ಲಿ 53.55, ಚಾಮರಾಜನಗರ, ಮೈಸೂರಿನಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಪ್ಯಾಟರ್ನ್ ಆಫ್ ವೋಟಿಂಗ್ ಇದೆ. ಹಾಸನ ಮತ್ತು ತುಮಕೂರಿನಲ್ಲೂ ಕೂಡ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.